ಕ್ವಿಕ್ ಅಪ್ಡೇಟಿಗೋಸ್ಕರ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ಬೋದು. ಇಲ್ಲಿ ನಾನು ಸ್ಟಾಕಿದ ಅಪ್ಡೇಟ್ ಎಲ್ಲ ಮಾಡ್ತಾ ಇರ್ತೀನಿ ಫ್ರೀಕ್ವೆಂಟ್ಲಿ. ಬಿಕಾಸ್ ನನಗೆ ಕೆಲವು ಸ್ಟಾಕಿದೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಪರ್ಟಿಕ್ಯುಲರ್ ಆಗಿ. ಹಾಗೆ ನಾನು ಕೆಲವುದು ಅಪ್ಡೇಟ್ ಏನಿರ್ತಾರೆ, ದಟ್ ಮೀನ್ಸ್ FIDI ಏನೆಲ್ಲ ಬೈ ಮಾಡ್ತಾರೆ, ಹಾಗೆ ನಾನು ಏನೆಲ್ಲ ಪೊಸಿಷನ್ ಮಾಡ್ತೀನಿ, ಇದೆಲ್ಲ ನಾನು ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಇಫ್ ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಇದ್ದರೆ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು. ಫೈನ್. ಸೊ ಈಗ ಬ್ಯಾಂಕ್ ನಿಫ್ಟಿ ಎರಡು ಕೂಡ ನೋಡಿದರೆ ತುಂಬ ಸ್ಟ್ರಾಂಗ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ, ವೀಕ್ಲಿ, ಡೈಲಿ ಆ್ಯಂಡ್ 5 ಮಿನಿಟ್ಸಲ್ಲಿ ಕೂಡ. ಬಿಕಾಸ್ ಅಪ್ಸೈಡಲ್ಲಿ ತುಂಬ ಚೆನ್ನಾಗಿ ಅಪ್ಸೈಡಲ್ಲಿ ಮೂಮೆಂಟಮ್ ಕೊಟ್ಟಿದೆ. ಫೈನ್. ಸೊ ವೀಕ್ಲಿಯಲ್ಲಿ ತುಂಬಾ ಪಾಸಿಟಿವ್ ಉಂಟು. ಇದರಲ್ಲಿ ಬೇರೆ ಏನು ಹೇಳಲಿಕ್ಕಿಲ್ಲ, ಇದು ನೆಗೆಟಿವ್ ಉಂಟಂತ. ಇದು ತುಂಬಾ ಚೆನ್ನಾಗಿ ಪಾಸಿಟಿವ್ ಉಂಟು. ಸಮಯ ಇದು 18,855 ಪಾಯಿಂಟ್ ಹೋಗಿ ಪಾಸಿಟಿವಲ್ಲಿ ಕ್ಲೋಸ್ ಕೊಟ್ಟಿದೆ. ದಟ್ ಮೀನ್ಸ್ ಇದು ನಿಯರ್ ಟು 3.5% ತುಂಬ ಚೆನ್ನಾಗಿ ಹೋಗಿ ಪಾಸಿಟಿವಲ್ಲಿ ಕೊಟ್ಟಿದೆ. ಸೊ ಈಗ ನಾವು ಡೈಲಿಯಲ್ಲಿ ನೋಡಿದರೆ ಕೂಡ ಡೈಲಿಯಲ್ಲೂ ಕೂಡ ಅಪ್ಸೈಡಲ್ಲಿ ತುಂಬ ಚೆನ್ನಾಗಿ ಹೋಗಿ ಕ್ಲೋಸಿಂಗ್ ಕೊಟ್ಟಿದೆ. ಬಟ್ ಈಗ ಒಂದೇನೆಂದರೆ ಇದರಲ್ಲಿ ನಾವು ನಾರ್ಮಲ್ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡಲಿಕ್ಕಾಗಿಲ್ಲ. ನಾರ್ಮಲ್ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನೋಡ್ಬೋದು, ಇದು ಎಷ್ಟು ದಿನ ಆಯಿತು ಇದು ಕಂಟಿನ್ಯೂ ಹೋಗ್ತಾ, 1 2 3 ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಆದ ನಂತರ ಇದು 3 ದಿವಸ ಕಂಟಿನ್ಯೂ ಹೋಗ್ತಾ ಉಂಟು. ನಾನು ಹೇಳ್ತಿಲ್ಲ ಮಾರ್ಕೆಟ್ ಇಲ್ಲಿಂದ ಸೆಲ್ ಆಫ್ ಬರ್ಬೋದು, ಇಲ್ಲಿಂದ ಮಾರ್ಕೆಟ್ ಹೋಲ್ಡ್ ಬರ್ಬೋದು ಅಂತ. ಬಟ್ ಇದು ಹೋಗೋಕ್ಕಿಂತ ಮುಂಚೆ ಒಂದು ಹೋಲ್ಡ್ ಮಾಡಿ ಹೋದರೆ ಮತ್ತು ಕೂಡ ಇಲ್ಲಿಂದ ಅಪ್ಸೈಡ್ ಹೋಗೋ ಚಾನ್ಸಸ್ ಇರ್ತದೆ. ಸೊ ಈಗ ಇಫ್ ಇನ್ ಕೇಸ್ ಈಗ ನಾಳೆ ಇಲ್ಲಿಂದ ಫ್ಲ್ಯಾಟ್ ಓಪನ್ ಆಯಿತು ಅಂತ ಇಟ್ಕೊಳ್ಳೋಣ. ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ಔಟ್ ಆದರೂ ಕೂಡ ನಾವಿಲ್ಲಿ ಪ್ಲ್ಯಾನ್ ಮಾಡುವಾಗ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗತ್ತೆ. ದಟ್ ಮೀನ್ಸ್ ನಾವು ಇಲ್ಲಿ ಏನು ಪ್ಲ್ಯಾನ್ ಮಾಡಿದ್ವಿ ಅಥವಾ ಸಮಯ ಇಲ್ಲಿ ಏನು ಪ್ಲ್ಯಾನ್ ಮಾಡಿದ್ವಿ ಅದೇ ನಾವು ಇಲ್ಲಿ ಪ್ಲ್ಯಾನ್ ಮಾಡಲಿಕ್ಕೆ ಆಗಲ್ಲ. ಬಿಕಾಸ್ ಇದು ಆಲ್ರೆಡಿ ಮೂಮೆಂಟಮ್ ಆಗಿದೆ. ಯಾರೆಲ್ಲ ಈ ಟಾಪಲ್ಲಿ, ದಟ್ ಮೀನ್ಸ್ ಈ ಬಾಟಮಲ್ಲಿ ಯಾರೆಲ್ಲ ಬೈ ಮಾಡಿರ್ತಾರೆ ಅವರಿಗೆಲ್ಲ ಒಂದೊಳ್ಳೆ ಪ್ರಾಫಿಟ್ ತೋರ್ತಾ ಇರ್ತಾರೆ. ಸೊ ಇಫ್ ಇನ್ ಕೇಸ್ ಈಗ ಇದು ಹೇಗೆ 54,000 ಅಥವಾ 55,000 ಎಲ್ಲ ಟಚ್ ಮಾಡುವಾಗ ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರ್ತಾರೆ. ಸೊ ನನ್ನ ಪ್ರಕಾರ ಇಫ್ ಇನ್ ಕೇಸ್ ನೀವು ಪ್ಲ್ಯಾನ್ ಮಾಡೋದಾದರೆ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ, ಐ ಥಿಂಕ್ ಬೆಟರ್ ಅಂತ. ಬಿಕಾಸ್ ಮಾರ್ಕೆಟಲ್ಲಿ ಹೀಗೆ ಒಂದು ಪುಲ್ ಬ್ಯಾಕ್ ಬೇಕು. ಈ ಪುಲ್ ಬ್ಯಾಕ್ ಆದ್ರ ಮೇಲೆ ಇಫ್ ಇನ್ ಕೇಸ್ ಹೋದರೆ ವೆಲ್ ಆ್ಯಂಡ್ ಗುಡ್. ಇಫ್ ಇನ್ ಕೇಸ್ ನನ್ನ ಪ್ರಕಾರ ಇದೇ ಫ್ಲೋಲಿ, ದಟ್ ಮೀನ್ಸ್ ಈಗ ನಾಳೆ ದಿನ ಇದೇ ರೇಂಜಲ್ಲಿ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ಔಟ್ ಆಯ್ತಂದರೆ ಸ್ವಲ್ಪ ನಾನು ವೆಯ್ಟ್ ಮಾಡ್ತೀನಿ, ಅಷ್ಟೊಂದು ಪ್ಲ್ಯಾನ್ ಮಾಡಲಿಕ್ಕೆ ಹೋಗೋಲ್ಲ. ಫೈನ್. ನಾನು ಹೇಳಿದ್ನಲ್ಲ, ಸೊ ಈಗ ಇನ್ ಕೇಸ್ ನಾವೀಗ 50 ಮಿನಿಟ್ಸಲ್ಲಿ ಪ್ಲ್ಯಾನ್ ಮಾಡಿದರೆ ನಾವಿದು ಫ್ಲೋ ಅಲ್ಲಿ ಪ್ಲ್ಯಾನ್ ಮಾಡ್ತೀವಿ. ಸೊ ಅದಕ್ಕೆ ನನ್ನ ಪ್ರಕಾರ ಇಲ್ಲಿ ಸೈಡ್ ವೇಸ್ ಮೂಮೆಂಟಮ್ ಆಗಬೇಕು. ಅದ್ರ ನಂತರ ಮಾರ್ಕೆಟ್ ಇಫ್ ಇನ್ ಕೇಸ್ ಹೋದರೆ ಒಂದೊಳ್ಳೆ ಮೂಮೆಂಟಮ್ ಸಿಗೋ ಚಾನ್ಸಸ್ ಇರ್ತಾರೆ. ಫೈನ್. ಸೊ ಅದಕ್ಕೆ ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಅಂದರೆ ದಟ್ ಮೀನ್ಸ್ ಮಾರ್ಕೆಟ್ ಇವತ್ತೇನು ಹೈ ಹೊಡೆದಿದೆ ಅಲ್ಲ, ಸಮೌಂಡ್ ಏನು ಇದು 54,066, ಇದಕ್ಕಿಂತ ಡೌನ್ ಸೈಡಲ್ಲಿ ಓಪನ್ ಆಗಿ ಇಲ್ಲಿಂದ ಮಾರ್ಕೆಟ್ ಒಂದಿನ ಸೈಡ್ ವೇಸ್ ಆಗಿ ಅಥವಾ ಇಲ್ಲಿಂದ ಸೆಕೆಂಡ್ ಹಾಫಲ್ಲಿ ಇಫ್ ಇನ್ ಕೇಸ್ ಬ್ರೇಕ್ಔಟ್ ಆದರೂ ಕೂಡ ನಾವಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿಯೇ ಪ್ಲ್ಯಾನ್ ಮಾಡೋಣ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ನಾವಿಲ್ಲಿ ಏನು 10 ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡ್ತೀವಿ, ನಾವಿಲ್ಲಿ ಇಲ್ಲಿ 3 ಕ್ವಾಂಟಿಟಿ ಇಲ್ಲ ಒಂದು 2 ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಯಿತು, ದಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ ಯಾರೆಲ್ಲ ಇಲ್ಲಿ ಬೈಯಿಂಗ್ ಮಾಡ್ತಾರಲ್ಲ, ದಟ್ ಮೀನ್ಸ್ ಇಲ್ಲಿಂದ ಇಫ್ ಇನ್ ಕೇಸ್ ಮಾರ್ಕೆಟು 500 ಅಥವಾ ಇಲ್ಲಿಂದ ಮಾರ್ಕೆಟು 600 ಪಾಯಿಂಟ್ ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ ಯಾರೆಲ್ಲ ಪ್ರೀವಿಯಸ್ ಟೈಮಲ್ಲಿ ಬೈ ಮಾಡಿದ್ದಾರೆ, ದಟ್ ಮೀನ್ಸ್ ಇಲ್ಲಿ ಯಾರೆಲ್ಲ ಬೈ ಮಾಡಿದ್ದಾರೆ ಅವರೊಂದು ಫಸ್ಟು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಅಲ್ಲಿಂದ ಮಾರ್ಕೆಟ್ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರ್ತದೆ. ಇಫ್ ಇನ್ ಕೇಸ್ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬಂದಿಲ್ಲ, ಅಲ್ಲೇ ಮಾರ್ಕೆಟ್ ಸೈಡ್ ವೇಸ್ ಆಯಿತು, ಅಲ್ಲೇ ಸೈಡ್ ವೇಸ್ ಆಗಿ ಅಲ್ಲಿಂದ ಬ್ರೇಕ್ಔಟ್ ಆಯಿತು ಅಂದರೆ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ಮತ್ತು ಕೂಡ ಅಪ್ಸೈಡ್ ಹೋಗ್ಬೋದು, ತುಂಬಾ ಸ್ಟ್ರಾಂಗ್ ಉಂಟು. ಬಟ್ ನಾವಲ್ಲಿ ಪ್ಲ್ಯಾನ್ ಮಾಡುವಾಗ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ತುಂಬ ಟ್ರಾವೆಲ್ ಆಗಿದೆ. ಇಫ್ ಇನ್ ಕೇಸ್ ಮಾರ್ಕೆಟಿಗೆ ಮತ್ತು ಇಲ್ಲಿಂದ ಟ್ರಾವೆಲ್ ಮಾಡಬೇಕು, ಮತ್ತು ಇಲ್ಲಿಂದ 1,500 ಅಥವಾ ಮಾರ್ಕೆಟು 2,000 ಪಾಯಿಂಟ್ ಮೂಮೆಂಟಮ್ ಆಗ್ಬೋದು. ಬಟ್ ಏನದು ಸ್ಟಾಪ್ ಲಾಸ್ ಏನೆಲ್ಲ ಪೊಸಿಷನ್ ಮಾಡಿರ್ತಾರಲ್ಲ, ಬಿಕಾಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಪ್ರೀವಿಯಸ್ ಟೈಮಲ್ಲಿ ಯಾರೆಲ್ಲ ಪೊಸಿಷನ್ ಮಾಡಿರ್ತಾರಲ್ಲ, ಸೊ ಅವರು ಇದೇ ಫ್ಲೋಲ್ಲಿ ಏನಾಗುತ್ತೆ ಅಂದರೆ ಅವರೆಲ್ಲ ಇಲ್ಲಿ ಬೈ ಮಾಡಿರ್ತಾರೆ. ಸೊ ಅವರು ಪ್ರೀವಿಯಸ್ ಏನಿದು ಸ್ವಿಂಗ್ ಇರ್ತಾರಲ್ಲ, ಡೇ ಲೋ ಇರ್ತಾರಲ್ಲ, ಅದನ್ನ ಅವರು ಟ್ರೇಲ್ ಮಾಡ್ತಾ ಹೋಗ್ತಾರೆ. ಬಟ್ ಅವರಿಗೆ ಹೀಗೆ ಒಂದು ಪುಲ್ ಬ್ಯಾಕ್ ಸಿಕ್ಕಿದ್ರೆ ಸ್ವಲ್ಪ ಅವರಿಗೆ ಖುಷಿ ಆಗ್ತಾರೆ ಮತ್ತು ಮಾರ್ಕೆಟ್ ಅಪ್ಸೈಡ್ ಹೋಗ್ಬೋದು ಅಂತ. ಸೊ ಅವರಲ್ಲಿ ಏನು ಮಾಡ್ತಾರೆ, ಇಲ್ಲೆಲ್ಲ ಬಂದು ಅವರು ಸ್ಟಾಪ್ ಲಾಸ್ ಇರ್ತಾರೆ, ಇಲ್ಲೆಲ್ಲ ಬಂದು ಸ್ಟಾಪ್ ಲಾಸ್ ಇರ್ತಾರೆ. ಸೊ ಅದಕ್ಕೆ ಇಲ್ಲಿಂದ ಪುಲ್ ಬ್ಯಾಕ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಫೈನ್. ಸೊ ಇಫ್ ಇನ್ ಕೇಸ್ ನಾಳೆ ಇದೇ ರೇಂಜಲ್ಲಿ ಗ್ಯಾಪ್ ಡೌನ್ ಓಪನ್ ಆದರೆ ಸ್ವಲ್ಪ ನಾನು ವೆಯ್ಟ್ ಮಾಡ್ತೀನಿ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡ್ತಾ ಉಂಟಾ ಅಥವಾ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗ್ತಾನೆ ಅಪ್ಸೈಡ್ ಹೋಗ್ತಾ ಉಂಟಾ, ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆಗ್ತಾನೆ ಅಪ್ಸೈಡ್ ಹೋಗ್ತಾ ಇದೆ ಅಂದರೆ ಯಾವಾಗ ಇದು ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ, ಇಲ್ಲಿ ನಾನು ಎಷ್ಟು ಲೆಸ್ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡ್ತೀರಾ ಅಂದರೆ ತುಂಬ ಲೆಸ್ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಇಫ್ ಇನ್ ಕೇಸ್ ಇಲ್ಲೇ ಹೋಲ್ಡ್ ಆಯಿತು ಅದರ ನಂತರ ಮಾರ್ಕೆಟ್ ಇಲ್ಲೇ ಸೈಡ್ ವೇಸ್ ಇದೆ ಅಂತ ನಾನು ಇಲ್ಲಿ ಏನು ಕೂಡ ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗಲ್ಲ. ಫೈನ್. ಸೊ ವೆರೈಸ್ ನಿಫ್ಟಿ ನೋಡ್ಲಿಕ್ಕೆ ಹೋದರೆ ನಿಫ್ಟಿ ಕೂಡ ತುಂಬಾ ಪಾಸಿಟಿವಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ, ಇವನ್ ವೀಕ್ಲಿ ಇವನ್ ಡೈಲಿ. ಫೈನ್. ತುಂಬಾ ಚೆನ್ನಾಗಿ ಪಾಸಿಟಿವ್ ತೋರ್ತಾ ಉಂಟು ಟೆಕ್ನಿಕಲ್ ಚಾರ್ಟಲ್ಲಿ. ನಾ ಬ್ಯಾಂಕ್ ನಿಫ್ಟಿಯಲ್ಲಿ ಹೇಳಿದಾಗೆ ಮಾರ್ಕೆಟ್ ಏನಾಗ್ತದ್ದು ಡೈಲಿಯಲ್ಲಿ ಒಂದೊಳ್ಳೆ ಮೂಮೆಂಟಮ್ ಕೊಡ್ತಾ ಇದೆ.
ರೈಟ್. ಸೊ ಡೈಲಿಯಲ್ಲಿ ನೋಡ್ಲಿಕ್ಕೆ ಹೋದರೆ ಬ್ಯಾಂಕ್ ನಿಫ್ಟಿನ ನಾನು ಹೇಳಿದಾಗೆ ಇಲ್ಲಿಂದ ಒಂದು ಈ ಥರ ಪುಲ್ ಬ್ಯಾಕ್ ಬೇಕು ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ. ಅದರ ನಂತರ ಮಾರ್ಕೆಟ್ ಇಫ್ ಇನ್ ಕೇಸ್ ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ ಹೀಗೆ ಏನಾದರೂ ಬ್ರೇಕ್ಔಟ್ ಕೊಟ್ಟರೆ ಅಲ್ಲಿಂದ ಸೆಲರ್ಸ್ ಬಯರ್ಸ್ ಏನು ಮಾಡ್ತಾರೆ, ಸ್ಟಾಪ್ ಲಾಸ್ ಎಲ್ಲ ಇಲ್ಲಿರ್ತಾರೆ. ಸೆಲರ್ಸ್ ಏನು ಮಾಡ್ತಾರೆ, ಇಲ್ಲಿ ಸ್ವಲ್ಪ ಟ್ರೈ ಮಾಡ್ತಾರೆ ಇಲ್ಲಿಂದ ಮಾರ್ಕೆಟ್ ಡೌನ್ ಸೈಡ್ ಬರಲಿ ಅಂತ. ಬಿಕಾಸ್ ಅವರಿಗೆ ನೆಗೆಟಿವ್ ಕ್ಯಾಂಡಲ್ ಇರ್ತಾರೆ, ನೆಗೆಟಿವ್ ಕ್ಯಾಂಡಲ್ ಹೈ ಇರ್ತಾರೆ, ಸ್ಟಾಪ್ ಲಾಸ್ ಇರ್ತಾರೆ. ಸೊ ಅವ್ರು ಇಲ್ಲಿ ಏನು ಮಾಡ್ತಾರೆ, ಸ್ಟಾಪ್ ಲಾಸ್ ಇರ್ತಾರೆ. ದೆನ್ ಅಲ್ಲಿಂದ ಮಾರ್ಕೆಟ್ ಇಫ್ ಇನ್ ಕೇಸ್ ಹೋದರೆ ಒಂದೊಳ್ಳೆ ಮೂಮೆಂಟಮ್ ಬರ್ತಾರೆ. ಇದು ಹೇಗೆ ಬರ್ತಾ ಉಂಟು ಹಾಗೆ ಬರೋ ಚಾನ್ಸಸ್ ಇರ್ತಾರೆ. ಫೈನ್. ಸೊ ಈಗ ನಾವು ಡೈಲಿ ಚಾರ್ಟಲ್ಲಿ ನೋಡ್ಲಿಕ್ಕೆ ಹೋದರೆ ನಿಫ್ಟಿನ, ಸೊ ನಿಫ್ಟಿ 50 ತುಂಬಾ ಚೆನ್ನಾಗಿ ತೋರ್ತಾ ಉಂಟು ಕಂಪೇರ್ ಟು ನಿಫ್ಟಿ ಬ್ಯಾಂಕ್. ಬಿಕಾಸ್ ಯಾಕಂದರೆ ನಾನು ಹೇಳಿದಾಗಲೇ ಆವಾಗಲೇ ಮಾರ್ಕೆಟು ಏನಾಗಿದೆ ಅಂದರೆ ಬ್ಯಾಂಕ್ ನಿಫ್ಟಿ ಒಂದೊಳ್ಳೆ ಮೂಮೆಂಟಮ್ ಕೊಡ್ತಾನೆ ಉಂಟು. ದಟ್ ಮೀನ್ಸ್ ಗ್ರೀನ್ ಕ್ಯಾಂಡಲ್. ಬಟ್ ನಿಫ್ಟಿ ನೋಡ್ಲಿಕ್ಕೆ ಹೋದರೆ ಒಂದೊಳ್ಳೆ ಗ್ರೀನ್ ಕ್ಯಾಂಡಲ್ ಆಯಿತು, ಅದರ ನಂತರ ಮಾರ್ಕೆಟು ಕಂಟಿನ್ಯೂಸ್ಲಿ ಸೈಡ್ ವೇಸ್ ಆಯಿತು. ಇಲ್ಲಿಂದ ಒಳ್ಳೆ ಒಂದು ಬ್ರೇಕ್ಔಟ್ ಕೊಡ್ತು, ಈಗ ಮೂಮೆಂಟಮ್ ಸಿಗ್ತಾ ಉಂಟು. ಫೈನ್. ಇಫ್ ಇನ್ ಕೇಸ್ ಈ ಮೂಮೆಂಟಮು ಸ್ಟ್ರಾಂಗ್ ಆಗಿದ್ದರೆ, ದಟ್ ಮೀನ್ಸ್ ಟ್ರೂ ಬ್ರೇಕ್ಔಟ್ ಆದರೆ, ಅಂದರೆ ಹೇಳ್ತಾರಲ್ಲ ಟ್ರೂ ಬ್ರೇಕ್ಔಟು ಫಾಲ್ಸ್ ಬ್ರೇಕ್ಔಟ್ ಅಂತ, ಟ್ರೂ ಬ್ರೇಕ್ಔಟ್ ಆಗಿದ್ದರೆ ಇದು ನಾಳೆ ದಿವಸ ಫ್ಲ್ಯಾಟ್ ಓಪನ್ ಆಗಿ ಅಥವಾ ಗ್ಯಾಪ್ ಅಪ್ ಓಪನ್ ಆಗಿ ಅಥವಾ ಗ್ಯಾಪ್ ಡೌನ್ ಓಪನ್ ಆದ್ರ ಮೇಲೆ ಇದು ಅಪ್ಸೈಡ್ ಹೋಗಿ ಕ್ಲೋಸಿಂಗ್ ಕೊಡಬೇಕು. ಅಪ್ಸೈಡ್ ಸ್ಟ್ರಾಂಗ್ ಹೋಗಿ ಕ್ಲೋಸಿಂಗ್ ಕೊಡಬೇಕು. ಅಂದರೆ ಮಾರ್ಕೆಟ್ ಇಲ್ಲಿ ಓಪನ್ ಆಗಲಿ ಅಥವಾ ಇಲ್ಲಿ ಓಪನ್ ಆಗಿ ಇಲ್ಲಿಂದ ಮಾರ್ಕೆಟು ಅಪ್ಸೈಡಲ್ಲಿ ಸ್ಟ್ರಾಂಗ್ ಆಗಿ ಕ್ಲೋಸಿಂಗ್ ಕೊಡಬೇಕು. ಆವಾಗಲೇ ನಾವು ಅರ್ಥ ಮಾಡ್ಬೋದು ಇಲ್ಲಿದು ತುಂಬಾ ಸ್ಟ್ರಾಂಗ್ ಉಂಟು. ಇವತ್ತೇನಿದು ಬುಲಿಶ್ ಆಗಿದೆ, ದಟ್ ಮೀನ್ಸ್ ಈ ಡೇ ಏನು ಬುಲಿಶ್ ಆಗಿದೆ ಸಮಾನು 375.2. ಇಫ್ ಇನ್ ಕೇಸ್ ಇದು ಸ್ಟ್ರಾಂಗ್ ಇಲ್ಲ ಅಂದರೆ ಇದು 370, ಇಲ್ಲಾಂದರೆ 200, ಇಲ್ಲಾಂದರೆ 150 ಪಾಯಿಂಟ್ ಇದು ಹೋಗಿ ನೆಗೆಟಿವಲ್ಲಿ ಕ್ಲೋಸಿಂಗ್ ಕೊಡ್ತದೆ ಮಂಡೇ ದಿವಸ, ಸ್ಟ್ರಾಂಗ್ ಇಲ್ಲ ಅಂದರೆ. ಫೈನ್. ಸೊ ಇದು ಸ್ಟ್ರಾಂಗ್ ಇದೆ ಅಂದರೆ ಇದು ಒಂದು ಒಳ್ಳೆದು ಹೋಗಿ ತುಂಬ ಚೆನ್ನಾಗಿ ಮೂಮೆಂಟಮ್ ಅಪ್ ಸೈಡಲ್ಲಿ ಕೊಡೋ ಚಾನ್ಸಸ್ ಇರ್ತಾರೆ. ಫೈನ್. ಸೊ ಈಗ ನಾವು 50 ಮಿನಿಟ್ಸಲ್ಲಿ ನೋಡ್ಲಿಕ್ಕೆ ಹೋದರೆ ಇಫ್ ಇನ್ ಕೇಸ್ ಮಾರ್ಕೆಟ್ ಇದು ಫ್ಲ್ಯಾಟ್ ಓಪನ್ ಆಯಿತು, ಹೇಳಿದಾಗೆ ನಾನು 25,820, 25,900 ಇದೇ ರೇಂಜಲ್ಲಿ ಓಪನ್ ಆಯಿತು. ದೆನ್ ಇದು ಇಫ್ ಇನ್ ಕೇಸ್ ಡೇ ಹೈನ ಬ್ರೇಕ್ಔಟ್ ಆದರೆ ಇಲ್ಲಿಂದ ಮಾರ್ಕೆಟ್ ಒಂದು ಮೂಮೆಂಟಮ್ ಬರೋ ಚಾನ್ಸಸ್ ಇರ್ತಾರೆ ಅಪ್ ಸೈಡಲ್ಲಿ. ನಾವಿಲ್ಲಿ ಪ್ಲ್ಯಾನ್ ಮಾಡುವಾಗ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಬಿಕಾಸ್ ಇದು ಆಲ್ರೆಡಿ ಮೂಮೆಂಟಮ್ ಆಗಿದೆ. ದಟ್ ಮೀನ್ಸ್ ಕ್ವಾಂಟಿಟಿ ಅಂದರೆ ಜಾಸ್ತಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡೋದು ಬೇಡ. ಇಫ್ ಇನ್ ಕೇಸ್ ನಾವಿಲ್ಲಿ ಒಂದು 10 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಇಲ್ಲಿ ನಾವು ಒಂದು 5 ಲಾಟಲ್ಲಿ ಪ್ಲ್ಯಾನ್ ಮಾಡಬೇಕಾಗುತ್ತೆ ಅಥವಾ ಒಂದು 7 ಲಾಟಲ್ಲಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಬಿಕಾಸ್ ಇದು ಆಲ್ರೆಡಿ ಸ್ವಲ್ಪ ಮೊಮೆಂಟಮ್ ಆಗಿದೆ ಅಲ್ಲ, ಇದು ನಾವು ಸಸ್ಟೈನ್ ಆಗ್ತಾರಾ ಇಲ್ವಾ ಅಂತ ನೋಡಬೇಕಾಗುತ್ತೆ. ಸೊ ಅದಕ್ಕೆ ನಾವಿಲ್ಲಿ ಪ್ಲ್ಯಾನ್ ಮಾಡುವಾಗ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಇಲ್ಲಿಂದ ಫಾಲೋ ಥ್ರೂ ಕೊಟ್ಟರೆ ವೆಲ್ ಆ್ಯಂಡ್ ಗುಡ್, ಕೊಟ್ಟಿಲ್ಲ ಅಂದರೆ ಕೂಡ ವೆಲ್ ಆ್ಯಂಡ್ ಗುಡ್. ಬಿಕಾಸ್ ನಮ್ಮದು ಪ್ರಾಫಿಟ್ ಏನುಂಟು ಅದು ನಾವು ಅಷ್ಟೇ ಲಾಸಲ್ಲಿ ತೊಗೊಳ್ಬೇಕು. ಅಂದರೆ ಇಫ್ ಇನ್ ಕೇಸ್ ನಾವು ಪ್ರೀವಿಯಸ್ ಟೈಮಲ್ಲಿ ಇಲ್ಲಿ ಒಂದು 200 ರೂಪಾಯಿ ಪ್ರಾಫಿಟ್ ಮಾಡಿದ್ದೀವಿ ಅಂದರೆ ಇವತ್ತು ನಾವು ಅಷ್ಟೇ ಲಾಸ್ ತೊಗೊಳ್ಬೇಕು. ಇದು ಒಂದು 50 ರೂಪಾಯಿ ಅಥವಾ ಒಂದು 60 ರೂಪಾಯಿ. ಇದು ನಾವು 200 ರೂಪಾಯಿ ರಿಸ್ಕ್ ಹಾಕ್ಲಿಕ್ಕೆ ನನಗೆ ಇಷ್ಟ ಇಲ್ಲ. 140 ರೂಪೀಸ್ ನನಗೆ ಬೇಕು. ಬಿಕಾಸ್ ನಾನು ನೆಕ್ಸ್ಟ್ ಕೂಡ ಟ್ರೇಡ್ ಮಾಡಬೇಕು, ನಾ ಇಡೀ ಮಂತು ಟ್ರೇಡ್ ಮಾಡಬೇಕು, ನಾ ಇಡೀ ಇಯರ್ ಟ್ರೇಡ್ ಮಾಡಬೇಕು. ಸೊ ಅದಕ್ಕೆ ನಂಗೆ ಪ್ರಾಫಿಟ್ ಬೇಕಾಗುತ್ತೆ ನನಗೆ ರಿಸ್ಕ್ ತೊಗೊಳ್ಳಿಕ್ಕೆ. ಫೈನ್. ಸೊ ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ನಾನು ಹೇಳಿದಾಗೆ ಇಫ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಇಲ್ಲಿಂದ ಮಾರ್ಕೆಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಂತೂ 100% ಬರ್ತಾರೆ. ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಅಂತೂ 100% ಬರ್ತಾರೆ. ಪ್ರಾಫಿಟ್ ಬುಕ್ಕಿಂಗ್ ಬರದೆ ಅಲ್ಲಿಂದ ಮಾರ್ಕೆಟ್ ಸೈಡ್ ವೇಸ್ ಆಗಿ ಹೋಲ್ಡ್ ಮಾಡ್ತು. ದಟ್ ಮೀನ್ಸ್ ಮಾರ್ಕೆಟ್ ಇಲ್ಲೇ ಓಪನ್ ಆಯಿತು, ಸ್ವಲ್ಪ ಒಂದು ಡೌನ್ ಸೈಡ್ ಟಿಲ್ಟ್ ಮಾಡ್ತು, ಅದರ ನಂತರ ಮಾರ್ಕೆಟ್ ಇಲ್ಲಿ ಅಗೇನ್ ಹೋಗಿ ಸೈಡ್ ವೇಸಲ್ಲಿ ಹೋಲ್ಡ್ ಆಯಿತು. ಇಫ್ ಇನ್ ಕೇಸ್ ಹಾಗೆ ಹೋಲ್ಡ್ ಆಯಿತು ಅಂದರೆ ಯಾವಾಗಾದರೂ ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ ಅಥವಾ ಯಾವಾಗಾದರೂ ಡೇ ಲೋನ ಬ್ರೇಕ್ ಡೌನ್ ಆಗ್ತದೆ, ಆವಾಗ ನಾವು ಪ್ಲ್ಯಾನ್ ಮಾಡ್ಬೋದು. ಪ್ಲ್ಯಾನ್ ಮಾಡುವಾಗ ನಾವು ಎರಡು ಸೈಡ್ ಕೂಡ ಕ್ವಾಂಟಿಟಿ ತುಂಬಾ ಲೆಸ್ ಇಡಬೇಕು. ದಟ್ ಮೀನ್ಸ್ ಈಗ ನೀವು ಅಪ್ ಸೈಡಲ್ಲಿ ಪ್ಲ್ಯಾನ್ ಮಾಡೋದ್ರು ಕೂಡ 1 ಲಾಟಲ್ಲಿ ಪ್ಲ್ಯಾನ್ ಮಾಡಬೇಕು, ಡೌನ್ ಸೈಡಲ್ಲಿ ಪ್ಲ್ಯಾನ್ ಮಾಡಿದ್ರು ಕೂಡ 1 ಲಾಟಲ್ಲೇ ಪ್ಲ್ಯಾನ್ ಮಾಡಬೇಕು. ಬಿಕಾಸ್ ಇದು ಆಲ್ರೆಡಿ ಹೋಗಿದೆ ಮಾರ್ಕೆಟು, ರೈಟ್, ಆಲ್ರೆಡಿ ಹೋಗಿದೆ. ಸೊ ಯಾರಲ್ಲಿ ಇಲ್ಲಿ ಬೈ ಮಾಡಿದ್ದಾರೆ ಅವರು ಆಲ್ರೆಡಿ ಪ್ರಾಫಿಟ್ ತೋರ್ತಾ ಉಂಟು. ಇಫ್ ಇನ್ ಕೇಸ್ ಯಾವಾಗಾದರೂ ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ ಅವರು ಟ್ರೈಲಿಂಗ್ ಎಸಲ್ ತಂದು ಪ್ರಾಫಿಟ್ನ ಎಕ್ಸಿಟ್ ಮಾಡ್ತಾರೆ. ಸೊ ಆವಾಗ ಸೆಲ್ಲರ್ಸ್ ಕೂಡ ಆ್ಯಕ್ಟಿವ್ ಆಗ್ತಾರೆ ನನ್ನ ಪ್ರಕಾರ. ಫೈನ್. ಸೊ ಅದು ನನ್ನ ಪ್ರಕಾರ ಆಗೋ ಚಾನ್ಸಸ್ ಇರ್ತದೆ. ವಾಟ್ ಇಫ್ ನಾಳೆ ಗ್ಯಾಪ್ ಡೌನ್ ಓಪನ್ ಆಯಿತು, ರೇಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ ನಾನು ಹೇಳಿದಾಗೆ ಇಲ್ಲಿ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಇಲ್ಲೇ ಮಾರ್ಕೆಟ್ ಸೈಡ್ ವೇಸ್ ಹೋಗ್ತಾರಾ ಅಥವಾ ಮಾರ್ಕೆಟ್ ಓಪನ್ ಆಗ್ತಾನೆ ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ ಬರ್ತಾರಾ ಅಥವಾ ಮಾರ್ಕೆಟ್ ಓಪನ್ ಆಗ್ತಾನೆ ಇಲ್ಲಿಂದ ಸೆಲ್ಲಿಂಗ್ ಮಾಡ್ತಾರಾ, ಅದು ಸ್ವಲ್ಪ ನೋಡಬೇಕಾಗುತ್ತೆ. ಅದ್ರ ಮೇಲೆ ನಾನು ಏನಿದ್ರು ನಾನು ಹಿಂಗೆ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಮಾರ್ಕೆಟಲ್ಲಿ ಸೈಡ್ ವೇಸ್ ಆಗ್ತಾರಾ ಅಥವಾ ಮಾರ್ಕೆಟಲ್ಲಿ ಹೋಲ್ಡ್ ಮಾಡ್ತಾ ಉಂಟಾ ಅಥವಾ ಮಾರ್ಕೆಟಲ್ಲಿ ಯಾವ ಸೈಡ್ ಹೋಗೋ ಚಾನ್ಸಸ್ ಇರ್ತಾರೆ ಅಂತ. ಫೈನ್. ಸೊ ಇದು ನಂದು ನಾಳೆ ಅನಾಲಿಸಿಸ್ ಆಗಿರುತ್ತೆ. ಜಸ್ಟ್ ನೀವು ಕ್ಲಿಯರ್ ಇಡೀನಿ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೆ ಹೇಗಾಗುತ್ತೆ, ಗ್ಯಾಪ್ ಡೌನ್ ಓಪನ್ ಆದರೆ ಹೇಗಾಗುತ್ತೆ, ಮಾರ್ಕೆಟು ಫ್ಲ್ಯಾಟ್ ಓಪನ್ ಆದರೆ ಹೇಗಾಗುತ್ತೆ. ಸೊ ಅದ್ರ ಪ್ರಕಾರ ನೀವು ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಿ. ಜಸ್ಟ್ ನಂದು ಇದು ರಿಸ್ಕ್ ಇಂಟು
ಫ್ಲಾಟ್ ಓಪನ್ ಆದರೆ ಇದು ರಿಸ್ಕ್ ಉಂಟು, ಗ್ಯಾಪ್ ಅಪ್ ಓಪನ್ ಆದರೆ ಇದು ರಿಸ್ಕ್ ಉಂಟು, ಗ್ಯಾಪ್ ಡೌನ್ ಓಪನ್ ಆದರೆ. ನಾನು ನಿಮ್ಗೆ ಹೇಳಿಲ್ಲ, ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ನಾನು ಎರಡೂ ಸೈಡ್ ಕೂಡ ಕ್ವಾಂಟಿಟಿ ಲೆಸ್ ಇಡ್ತೀನಿ. ಬಿಕಾಸ್ ಯಾಕಂದರೆ ಇಫ್ ಇನ್ ಕೇಸ್ ಮಾರ್ಕೆಟ್ ಇದೇ ರೇಂಜಲ್ಲಿ ಓಪನ್ ಆದ್ರ ಮೇಲೆ ಇದು ಡೇ ಹೈನ ಬ್ರೇಕ್ಔಟ್ ಆಗಬೇಕು, ಇಲ್ಲ ಡೇ ಲೋನ ಬ್ರೇಕ್ ಡೌನ್ ಆಗಬೇಕು. ಸೊ ಇಫ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂದರೆ ಡೌನ್ ಸೈಡ್ ಬ್ರೇಕ್ ಆಗುವಾಗ ಆಲ್ರೆಡಿ ಡೌನ್ ಸೈಡಲ್ಲಿ ಒಂದೊಳ್ಳೆ ಮೂಮೆಂಟಮ್ ಆಗಿರುತ್ತೆ. ಸೊ ಅಪ್ಸೈಡಲ್ಲಿ ಪ್ಲ್ಯಾನ್ ಮಾಡುವಾಗ ಅಪ್ಸೈಡ್ ಇಲ್ಲಿಂದ ಇಲ್ಲಿ ಬರುವಾಗ ಒಂದೊಳ್ಳೆ ಮೂಮೆಂಟಮ್ ಆಗಿರುತ್ತೆ. ಸೊ ಅಲ್ಲಿ ನಾವು ಪ್ಲ್ಯಾನ್ ಮಾಡುವಾಗ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಐ ಥಿಂಕ್ ಪ್ಲ್ಯಾನ್ ಮಾಡೋದು ನನ್ನ ಪ್ರಕಾರ ಬೆಟರ್ ಅಂತ. ಫೈನ್. ಸೊ ಇದು ಏನು ಪೆನ್ ಟೂಲ್ ಉಂಟಲ್ಲ, ಇದು ನಂದು ಐ ಡೋಂಟ್ ನೋ, ಎಪಿಕ್ ಪೆನ್ ತುಂಬಾ ಹಾಳಾಗಿದೆ, ಯಾಕೆ ಗೊತ್ತುಂಟ ಇಲ್ಲಿ ಬರ್ತಾ ಇಲ್ಲ. ಸೊ ಅದಕ್ಕೆ ನಾನು ಇದು ಏನು ವೆಬ್ಸೈಟಲ್ಲಿ ಸಿಗ್ತಾ ಇಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಇದು ಗಲೀಜಾಗಿದೆ. ಒಂದೊಂದು ಕಮೆಂಟ್ ಮಾಡಿ ವಿಡಿಯೋ ಕೆಳಗೆ, ನಂಗೆ ಅರ್ಥ ಆಗ್ತಾಯಿದೆ ನಾ ಏನು ಮಾಡಬೇಕು, ನಾ ಏನು ಮಾಡಿದ್ದು ನಿಮ್ಗೆ ಇಷ್ಟ ಆಗ್ತಾಯಿಲ್ಲ, ನಾನು ಅನಾಲಿಸಿಸ್ ನಿಮಗೆ ಚೆನ್ನಾಗಿ ತೊಗೊಂಡು ಅಥವಾ ಚೆನ್ನಾಗ್ತಾ ಇಲ್ಲ ಅಂತ. ಫೈನ್. ಸೊ ಪ್ಲೀಸ್ ನನಗೆ ಒಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಫೈನ್. ಐ ಹೋಪ್ ನನ್ನ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ನಾನು ನಿನ್ನೆ ಯಾರು ಕೂಡ ಸ್ಟಾಕ್ ಇರೋ ಅನಾಲಿಸಿಸ್ ಬೇಕಂತ ಕಮೆಂಟ್ ಕೂಡ ಮಾಡಿಲ್ಲ. ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಎಸ್ ನನಗೆ XYZ ಸ್ಟಾಕ್ ಇದು ಅನಾಲಿಸಿಸ್ ಮಾಡಿ ಹೇಳಿ ಅಂತ, ನಾನು ಮಾಡ್ತೀನಿ. ಫೈನ್. ಸೊ ಸ್ಟಾಕ್ ಇದು ಅಪ್ಡೇಟ್ ಬೇಕಾದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಫೈನ್. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಗ್ರೇಟ್ ವೀಕ್ ಅಹೆಡ್.